ನಮಸ್ತೆ ಮಂಜು ಅವರೇ, ಗ್ಯಾರಂಟಿ ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ. ಸೊ ಆ ವಿಚಾರ ಸಂಬಂಧವಾಗಿ ಏನ್ ಹೇಳ್ತೀರಿ? ಈ ಸರ್ಕಾರದ ನಿರ್ಧಾರ ಒಂದು ಒಳ್ಳೆ ನಿರ್ಧಾರ ಮೇಡಮ್. ಯಾಕಂತಂದ್ರೆ ನೈಜ ಫಲಾನುಭವಿಗೆ ಸಿಗ್ಬೇಕು. ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಬಂದಾಗ ನೈಜತೆ ಇರ್ಬೇಕು, ಜೊತೆಗೆ ಆ ನೈಜ ಏನು ಒಬ್ಬ ವ್ಯಕ್ತಿ ಅರ್ಹನಿರ್ತಾನೆ ಅಂತವ್ರಿಗೆ ಸಿಗ್ಬೇಕು. ಅದು ಬಿಟ್ಟು ಏನು ಅಂತಂದ್ರೆ ಸರ್ಕಾರದ ಯಾವುದೇ ಸೌಲಭ್ಯ ಬಂದ್ರೆ ಜನರು ಏನ್ ಮಾಡ್ತಾರೆ, ಕೆಲವರು ನನಗೂ ಇರ್ಲಿ, ನನ್ನ ಹೆಂಡತಿಗೂ ಇರ್ಲಿ, ಮಕ್ಕಳಿಗೂ ಇರ್ಲಿ ಅನ್ನೋ ಮನೋಭಾವ ಇದ್ದವ್ರು ಇರ್ತಾರೆ. ಅದು ನಿಜವಾಗ್ಲೂ ಅಸಮತೋಲನ. ಖಂಡಿತ ಖಂಡಿತ. ಸರ್ಕಾರ ಕೊಡ್ತಕ್ಕಂತ ಈ ದಿಟ್ಟ ಯೋಜನೆಗಳು ನೈಜ ಫಲಾನುಭವಿಗೆ ದೊರೆತಾಗ ಸರ್ಕಾರಕ್ಕೂ ಒಂದ್ ರೀತಿ ಒಳ್ಳೆ ಒಂದು ಸ್ಪೇಸ್ ಇರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ವೆಂಕಟೇಶ್ ಅವರೇ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ? ತೆರಿಗೆ ಪಾವತಿ ಅಂದ್ರ ಹೇಳಿ ಮೇಡಮ್, ಏನದು? ಸರಿ ಹೇಳಿ ಮತ್ತೊಮ್ಮೆ. ತೆರಿಗೆ ಪಾವತಿದಾರರಿಗೆ ಅಂದ್ರೆ ಟ್ಯಾಕ್ಸ್ ಕಟ್ತೀರಾ ಸರ್? ನಿಮ್ಗೆ ಆದಾಯ ಜಾಸ್ತಿ ಇದೆಯಾ? ಟ್ಯಾಕ್ಸ್ ಕಟ್ತೀರಾ ನೀವು? ಅದೇನಿಲ್ಲ ಮೇಡಮ್, ಮನೆ ಮತ್ತು ಹೊಲ, ಸ್ವಲ್ಪ ಹೊಲ ಸರ್ ಮನೆ ಹೊಲ ಇತ್ತು ಅಂತಂದ್ರೆ ಏನ್ ಬರೋದಿಲ್ಲ ಬಿಡಿ ಸರ್. ತುಂಬಾ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಟ್ಯಾಕ್ಸ್ ಕಟ್ತಾ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಅನ್ವಯ ಅಷ್ಟೇ. ಅದೇ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಟ್ಯಾಕ್ಸ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಿಮಗೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೂಡ ಕರೆ ಮಾಡ್ಬೋದು. ಸೊ ಫಲಾನುಭವಿಗಳಿಗೆ ಹೇಗೆ ಆಗಬೇಕು, ಏನಾದರೂ ಮಿಸ್ ಆಗಿಬಿಟ್ಟಿದ್ರೆ ಅಥವಾ 2000 ಬರ್ತಾ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಮತ್ತೆ ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾ, ಯಾವ ರೀತಿ ಅಂತ ಹೇಳಿ ಏನಾದರೂ ಡೌಟ್ಸ್ಗಳಿದ್ರು ಕೂಡ ಕೇಳ್ಬೋದು. ಜೊತೆಗೆ ಗ್ಯಾರಂಟಿ ಪರಿಷ್ಕರಣೆ ಯಾಕೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತಂದರೆ, ಈಗಾಗಲೇ ಭಾಳ ಸೋರಿಕೆ ಏನು ಆಗ್ತಾ ಇದೆ, ಹಣ ಸರ್ಕಾರದ ಖಜಾನೆಯಲ್ಲಿ ಇರುವಂತಹ ಹಣವೆಲ್ಲವೂ ಕೂಡ ಸೋರಿಕೆ ಆಗ್ತಾ ಇದೆ. ಕಾರಣ ಏನು ಅಂತಾರೆ, ಗ್ಯಾರಂಟಿ ಯೋಜನೆಗಳಿಗೆ ಅದನ್ನು ವಿನಿಯೋಗ ಮಾಡಲಾಗ್ತಾ ಇರುವಂಥದ್ದು ಒಂದು ಕಾರಣ ಇರ್ಬೋದು. ಜೊತೆಗೆ ಅರ್ಹರಲ್ಲದೆ ಇರುವವರಿಗೂ ಕೂಡ ನೀವೇ ಮಾತನಾಡ್ತಾ ಇರ್ತೀರಿ, ನೀವೇ ಹೇಳ್ತಾ ಇರ್ತೀರಿ, ನಮ್ಮ ಪಕ್ಕದ ಮನೆಯವ್ರು ನೋಡಿದ್ರೆ ಅಷ್ಟು ರಿಚ್ ಆಗಿದ್ದಾರೆ, ಅವ್ರಿಗೆ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಎಲ್ಲದರ ಬಳಕೆ ಮಾಡ್ಕೊಳ್ತಾರೆ ಅಂತ ನೀವೇ ಬಾಯಿ ಮೇಲೆ ಬೆರಳು ಇಟ್ಕೊಂಡು ಕೇಳ್ತಾ ಇರ್ತೀರಿ. ಸೊ ಲಕ್ಷಾಂತರ, ನಮ್ಮ ಕಾಲರ್ ಕೂಡ ಒಬ್ಬರು ಕರೆ ಮಾಡಿ ಅವರು ಹೇಳಿದ್ರು ಎಲ್ಲ ಇದೆ ಅವ್ರಿಗೆ, ಕಾರು ಬಂಗ್ಲೆ ಎಲ್ಲ ಇದೆ, ಅವರು ಕೂಡ 2000 ತಗೊಳ್ತಾರೆ ಅಂತ ನೀವೇನು ಮಾತನಾಡ್ಕೊಳ್ತಾ ಇದ್ದೀರಿ. ಸೊ ಆ ಒಂದು ವಿಚಾರದ ಹಿನ್ನೆಲೆ ಜೊತೆಗೆ 3 ವರ್ಷಗಳಾಗ್ಬಿಟ್ಟಿದೆ ಅಲ್ವಾ, ಕೆಲವರು ತೀರ್ಕೊಂಡಿರ್ತಾರೆ, ಮಹಿಳೆಯರು ತೀರ್ಕೊಂಡಿರ್ತಾರೆ, ಅವರು ಆ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಸೊ ಅವೆಲ್ಲವನ್ನು ಕೂಡ ಫಿಲ್ಟರ್ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ. ಎಸ್, ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ. ನಮಸ್ತೆ ರೇಣುಕಾ ಅವ್ರೆ. ಮೇಡಮ್ ನಮಸ್ತೆ ನಮಸ್ತೆ, ಏನ್ ಹೇಳ್ತೀರಿ? ನಮಸ್ಕಾರ ಮೇಡಮ್, ಭದ್ರಾವತಿಯಿಂದ ಮಾಡ್ತಾ ಇರೋದು. ಹೇಳಿ. ಅದೇ ಈಗ ಪರಿಷ್ಕರಣೆ ಮಾಡ್ತಿರಲ್ಲ, ನಾವು ಪೂರ್ತಿ ಬಡವರೇ, ಒಂದ್ ಮನೆ ಇದೆ, ನಮ್ಮ ಮನೆಯವ್ರಿಲ್ಲ. ನಾನು ಒಬ್ಳು, ನನ್ನ ಮಗ ಇದ್ದಾನೆ, ಮಗ ಬೆಂಗಳೂರಾಗಿದ್ದಾನೆ. ಅದಕ್ಕೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದೆ. ಏನು ಆಗಲ್ಲಮ್ಮ, ಆರ್ಥಿಕ ಆದಾಯ. ಮಗ ಏನ್ ಕೆಲಸ ಮಾಡ್ತಾರಮ್ಮ? ಗಾರ್ಮೆಂಟ್ಸಿಗೆ ಹೋಗ್ತಾನೆ ಮೇಡಮ್. ಏನು ತೊಂದರೆ ಆಗಲ್ಲ ಬಿಡಿ, ಏನು ತೊಂದರೆ ಆಗಲ್ಲ. ಎಷ್ಟು ಸಂಬಳ ಬರುತ್ತೆ? ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಂತಂದ್ರೆ ಎಷ್ಟು ಬರುತ್ತೆ ಸ್ಯಾಲ್ರಿ? ತೊಂದರೆ ಏನಾಗಲ್ಲ ಬಿಡಿ ಅಮ್ಮ. ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಂದರೆ ಕಡಿಮೆ ಸ್ಯಾಲ್ರಿನೇ ಇರುತ್ತೆ. ನೀವು ಕೂಡ ನೀವು ಮಾತನಾಡಿರೋದು ನೋಡಿದ್ರೆ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿ ಭಾವಿಸ್ತೀನಿ. ಸೊ ಖಂಡಿತ ಏನು ತೊಂದರೆ ಆಗಲ್ಲ. ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ. ನಮಸ್ತೆ, ನಮ್ಮ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಏನು ಹೇಳ್ತೀರಿ ಹೇಳಿ. ಮೇಡಮ್, ಮನೆ ಬಂದು ಚೆಕ್ ಮಾಡೋದು ಒಳ್ಳೇದೇಯಾ? ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಮನೆಗೆ ಬಂದು ಚೆಕ್ ಮಾಡೋದು ಒಳ್ಳೇದೇಯಾ? ಹಲೋ. ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಮೇಡಮ್, ಮನೆ ಬಂದು ಚೆಕ್ ಮಾಡೋದು ಒಳ್ಳೇದೇ. ಬಟ್ ಮನೆಗೆ ಕೆಲ್ಸಕ್ಕೆ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ. ಆ ಟೈಮ್ ಭಾನುವಾರ ಬಂದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದ್ರು ಮಿಸ್ ಆಗ್ಬಿಟ್ಟಿದ್ರೆ ಅಮ್ಮ, ಆಪ್ಸ್ ಇರುತ್ತೆ, ಯಾರು ಓದಿರ್ತಾರಲ್ಲ ಅವ್ರನ್ನ ಕೇಳಿ, ಬೆಂಗಳೂರು ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ಮತ್ತೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಅವ್ರು ಬಂದಿದ್ದ ದಿನ ನೀವು ಇರ್ಲಿಲ್ಲ, ಸೊ ಹೆಂಗೆ? ಮೇಡಮ್, ಮನೆ ಸ್ವಂತ ಈ ರೀಸೆಂಟ್ ನಾವು ಮಗಳು ತಗೊಂಡಿದ್ದಾಳೆ, ನನ್ನ ಹೆಸರು ಜಾಯಿನ್ ಮಾಡಿದಾಳೆ ಅದ್ರೊಳಗೆ. ಬರುತ್ತಾ ಮೇಡಮ್ ನಮ್ಮ ಹೆಸರು? ಅದೆಲ್ಲ ನೋಡ್ತಾರೆ ಅಮ್ಮ, ಆದಾಯ ಎಷ್ಟಿರುತ್ತೆ ಏನು ಅಂತ ನೋಡ್ತಾರೆ. ಸ್ಲ್ಯಾಬ್ ಬರುತ್ತೆ ಒಂದು. ಸೊ ಅದರಲ್ಲಿ ನಿಮ್ಮದು ಬರಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅದು ಪರಿಗಣನೆಗೆ ಬರುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ಈರಣ್ಣಯ್ಯ ಅವರೇ. ನಮಸ್ಕಾರ ಮೇಡಮ್. ನೀವು ಹೇಳಿ, ಏನು ಹೇಳ್ತೀರಿ ಇದ್ರ ಬಗ್ಗೆ, ಪರಿಷ್ಕರಣೆ ಬಗ್ಗೆ? ಮಾಡಿದ್ರೆ ಒಳ್ಳೇದೇ ಮೇಡಮ್. ಅದು ತೀರಾ ಈ ಆನ್ಲೈನ್ ಹೋಗಿ ಮಾಡೋದ್ ಬದಲು ಮನೆಗೇನೆ ಬಂದು ಮಾಡಿದ್ರೆ ಏಜ್ ಆಗಿರುತ್ತೆ ಹೆಣ್ಮಕ್ಳಿಗೆ, ಬಂದ ಎಲ್ಲ ಡೀಟೇಲು ಗೊತ್ತಾಗುತ್ತೆ. ಎಲ್ಲ ಅದು ಮನೆಗೆ ಬಂದು ಎನ್ಕ್ವೈರಿ ಮಾಡಿದ್ರೆ ಒಳ್ಳೇದೇ ಮೇಡಮ್ ಮಾಡಿದ್ರೆ. ಅಕಸ್ಮಾತ್ ಈಗ ಮನೆಗೆ ಬಂದಾಗ ಏನಾದರೂ ಇರಲಿಲ್ಲ ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಇದೆ ಸರ್, ಅಲ್ಲಿ ಗ್ಯಾರಂಟಿ ಯೋಜನೆದು. ಸೊ ಮೊಬೈಲಲ್ಲೇ ಕುತ್ಕೊಂಡು ಮಾಡ್ಕೋಬಹುದು. ಯಾಕಂದ್ರೆ ಕಳೆದ ಬಾರಿ ಎಲ್ಲ ಹೀಗೆ ಮೊಬೈಲೆಲ್ಲ ಕುತ್ಕೊಂಡು ಮಾಡ್ಕೊಂಡಿದ್ರು.
ಸೊ ಮಾಡ್ತಾರೆ ಗೊತ್ತಾಗದೆ madam. ಇರೋರ್ಗೆ ಇರ್ತಾರೆ ಸ್ವಲ್ಪ madam. ಮನೇಲಿ ಓದಿರೋರು ಇರ್ತಾರೆ, ಪುಟ್ ಮಕ್ಳುಗಳು ಇರ್ತಾರಲ್ವಾ, ಗೊತ್ತಿರ್ತಾರೆ. ಈಗಂತೂ 5ನೇ ಕ್ಲಾಸ್ ಮಕ್ಕಳಿಗೆಲ್ಲ ಪಾಪ ಗೊತ್ತಿರುತ್ತೆ, ಎಲ್ಲವೂ ಕೂಡ ಗೊತ್ತಿರುತ್ತೆ. ಅಥವಾ ಯಾರೋ ಅಕ್ಕಪಕ್ಕದ ಮನೆಯವ್ರು ಹೆಲ್ಪ್ ತಗೋಬೇಕಾಗತ್ತೆ. ವಿದ್ಯಾವಂತರಿದ್ರೆ ಬಾಪ ಒಂದು ಸ್ವಲ್ಪ ಇದು ಹೇಳ್ಕೊಡಪ್ಪ ಅಥವಾ ಇದು ಮಾಡಪ್ಪ ಅಂತಂದ್ರೆ ಮಾಡೇ ಮಾಡ್ತಾರೆ ಯಾರೇ ಆದ್ರೂ ಕೂಡ. ಸೊ ಕನ್ಫ್ಯೂಸ್ ಆಗೋದೇನಿಲ್ಲ ಮೇಡಮ್, ಎಲ್ಲ ಕರೆಕ್ಟ್ ಆಗಿದ್ರೆ ಆಧಾರ್ ಕಾರ್ಡು ID ಹಾ ಅಷ್ಟೇ. ಅವೆಲ್ಲ ಕರೆಕ್ಟ್ ಆಗಿದ್ರೆ ಅವ್ರಿಗೆ ಕೊಟ್ರೆ ಅವರೇ ಮಾಡ್ಕೊಡ್ತಾರೆ, ಖಂಡಿತ ಖಂಡಿತ ಮಾಡ್ಕೊಡ್ತಾರೆ. ಮತ್ತೆ ನಮ್ಮ ಸರ್ಕಾರದವರು ಸ್ವಲ್ಪ DK ಶಿವಕುಮಾರ್ ಸಾಹೇಬರು ಸ್ವಲ್ಪ ಮಕ್ಕಳಿಗೆ, ಹುಡುಗರಿಗೆ, ಉದ್ಯೋಗಸ್ಥರಿಗೆ ಹಾ ಈ ಸ್ವಲ್ಪ ಉದ್ಯೋಗ ಕೊಡಕ್ಕೆ ಸ್ವಲ್ಪ ಅನುಕೂಲ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಮೇಡಮ್. ಮಾಡ್ತಾರ ಅವರು ಸಾಹೇಬರು. ಉದ್ಯೋಗ ಬೇಕಾ, ಯುವ ನಿಧಿ ಬೇಕಾ? ಮೇಡಮ್ ಉದ್ಯೋಗ ಬೇಕಾಗುತ್ತೆ ಮೇಡಮ್. ಉದ್ಯೋಗ ಬೇಕು. ಹಾ ಹಾ ಉದ್ಯೋಗ ಇದ್ರೆ ತಾತ್ಕಾಲಿಕಕ್ಕೆ ಇದು ಸರ್ಕಾರ ಸಾಹೇಬ್ರು ಇರೋವರೆಗೂ ಮಾಡ್ತಾರೆ. ಹ್ಮ್ ಹ್ಮ್ ಅವ್ರು ಹೋದ್ಮೇಲೆ ಸರ್ಕಾರ ಏನಾರ ಅಕಸ್ಮಾತ್ ಇದಾದ್ರೆ ಅವ್ರು ನೆನ್ಸ್ಕೊಂಡಾದ್ರು ಜೀವನ ಯುವ ನಿಧಿ ಮಾಡ್ತಾರೆ. ಬೇಡ ಅಂತೀರಾ? ಹಾಗಾದ್ರೆ ಅದನ್ನ ಕಟ್ ಮಾಡ್ಬಿಟ್ಟು ಉದ್ಯೋಗ ಕೊಡಿ ಅಂತೀರಿ. ಇದು ಇರ್ಲಿ ಮೇಡಮ್, ಬಡವ್ರು ಬದುಕ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಹರೀಶ್. ನಾ ಗದಗಿಂದ ಮಾತಾಡೋದು ಮೇಡಮ್. ಹೇಳಿ ಸರ್, ಹೇಳಿ. ಮೇಡಮ್, ಎಲೆಕ್ಷನ್ ಟೈಮಲ್ಲಿ ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ ಅಂತ ಯಾವ್ದು ಹೇಳಿರ್ಲಿಲ್ಲ ಮೇಡಮ್ ಇವರು ವೋಟ್ ಹಾಕೊಳ್ಕಿನ ಮೊದ್ಲು. ಆದ್ರೆ ಈಗ 3 ವರ್ಷ ಆದ್ಮೇಲೆ ಬಹಳಷ್ಟು ಮಂದಿ ತೀರ್ಕೊಂಡಿರ್ತಾರಲ್ಲ ಸರ್, ಅವ್ರಿಗೆಲ್ಲ ಹೋಗ್ತಾ ಇದೆಯಲ್ಲ ಅದನ್ನ ಆಯ್ತು ಮೇಡಮ್, ಬಟ್ ಇವರು ಸ್ವಲ್ಪ ಪ್ರೊಸೀಜರ್ಸ್ ಆಮೇಲೆ ಎಲ್ಲ ಗೊತ್ತಿರುತ್ತಲ್ಲ ಮೇಡಮ್, ಇವ್ರಿಗೆ ಅಪ್ಡೇಟ್ ಆಗುತ್ತೆ. ಸೊ ಅವರು ಅಲ್ಲಿ ಅವ್ರಿಗೆ ಗೊತ್ತು ಕಳಿಸ್ತಾ ಇರ್ಬೇಕಲ್ಲ ಮೇಡಮ್. ಅವಾಗ ಅಪ್ಡೇಟ್ ಆಗಿರ್ಲಿಲ್ಲ, ಈಗ ಅಪ್ಡೇಟ್ ಆಗ್ತಾ ಇದಾರೆ. ಈಗ ಅದ್ರಲ್ಲಿ ಇಳಿದ್ಮೇಲೆ ತಾನೇ ಎಷ್ಟು ಆಳ ಇದೆ. ಈಗ ಇಳಿದ್ಮೇಲೆ ಅಲ್ವಾ ಸರ್, ಸಮುದ್ರಕ್ಕೆ ಇಳಿದ್ಮೇಲೆ ಬಾವಿಗೆ ಇದ್ದಿದ್ದು ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ಒಳ್ಳೇದಲ್ಲ ಮೇಡಮ್. ಮತ್ತೊಮ್ಮೆ ಹೇಳಿ, ಏನ್ ಕ್ಯಾಲ್ಕುಲೇಷನ್? ಬಸ್ ಫ್ರೀ ಇದ್ದಿದ್ದು ಮೇಡಮ್, ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ಒಳ್ಳೇದಲ್ಲ. ಖಂಡಿತ. ಆದ್ರೆ ಹೆಣ್ಮಕ್ಳು ಬಿಡಂಗಿಲ್ಲಲ್ಲ, ನಿಮ್ ಮೇಲೆ ಜಗಳ ಮಾಡ್ಬಿಡ್ತಾರ. ಯಾಕೆ ಮೇಡಮ್? ಮತ್ತೆ ಇಲ್ಲಿ ಏಜ್ ಆದವರು, ಇದು ರಾಂಗ್ ಕ್ವಶನ್ ಮೇಡಮ್. ಇದು ಆಕ್ಚುಲಿ ಅಗ್ರಿ ಆಗುವಂತ ಮಾತಲ್ಲ. ಬಟ್ ಬಸ್ ಫ್ರೀ ಮಾಡಿದ್ರೆ ಈಗ ಪ್ರಾಬ್ಲಮ್ ಇದೆಯಲ್ಲ ಮೇಡಮ್. ಈಗ ಹಂಗ್ ನೋಡೋದಾದ್ರೆ ಇಬ್ರು ಕೂಡ ಹೇಳ್ತಾರೆ ಸರ್, ಒಬ್ರು ಬೇಕು ಅಂತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಅಲ್ಲ ಮೇಡಮ್, ಬೇಡ ಬೇಡ ಯಾಕೆ ಮೇಡಮ್? ಕೊಟ್ರೆ ಗಂಡ್ಮಕ್ಳಿಗೂ ಅರ್ಧ ಕೊಡಬೇಕು, ಹೆಣ್ಮಕ್ಳಿಗೂ ಅರ್ಧ ಕೊಡಬೇಕು ಮೇಡಮ್. ಮತ್ತೆ ಇದರಲ್ಲಿ ಯಾಕೆ ಡಿಫ್ರೆನ್ಸಿಯೇಷನ್ ಇದೆ ಮೇಡಮ್? ಇಲ್ಲಿ ಗಂಡ್ಮಕ್ಳಿಗೆ ಏನು ಬೆನಿಫಿಟ್ ಇಲ್ಲ, ಓಟ್ ಮಾತ್ರ ಹಾಕಿಸ್ಕೊತಿದ್ದಾರೆ. ಆಮೇಲೆ ಹೆಣ್ಮಕ್ಳು ಅಷ್ಟೇ ಓಟ್ ಹಾಕಿದ್ರೆ ಗೌರ್ಮೆಂಟ್ ಆಗತ್ತ. ಮತ್ತಷ್ಟು ಸಬಲರಾಗ್ಲಿ ಅವರು ಹೆಣ್ಮಕ್ಳು. ಅಲ್ಲ ಮೇಡಮ್, ನೀವು ಕನ್ವೆ ಮಾಡಿ ಮೇಡಮ್, ನಿಮ್ದು ಮೀಡಿಯಾ ಚಾನಲ್ ಇಂದ ಅವ್ರಿಗೆ ಈ ತರ ಕ್ವಶನ್ಸ್ ರೇಸ್ ಆಗ್ತಿದೆ. ನೀವು ಹೇಗಿದ್ರು ಈಗ ಒಂದು ಸರ್ಜರಿ ಅಂತ ಮಾಡ್ತಿದ್ದಾರೆ. ಪ್ರಾರಂಭದಲ್ಲೇ ಶಕ್ತಿ ಯೋಜನೆ ಆಯ್ತಲ್ಲ, ಹಿಂಗೆಲ್ಲ ಆಗ್ತಾ ಇದೆ ಅಂತ ನಾವು ಕ್ವಶನ್ಸ್ ಗಳನ್ನು ಕೂಡ ಬಹಳಷ್ಟು ರೈಸ್ ಮಾಡಿದೀವಿ ಸರ್. ಇನ್ನೊಂದು ಕ್ವಶನ್ ಮೇಡಮ್, ಆಕ್ಚುಲಿ ಇನ್ನೊಂದು ಮಾತು ಹೇಳಿದ್ರು, ನನಗೆ ಅದೊಂದು ಸರಿ ಅನ್ಸಲ್ಲ ಮೇಡಮ್. ಗೌರ್ಮೆಂಟ್ ಅವರು ಇನಿಷಿಯಲಿ ಅವಾಗ ಓಟ್ ತಗೊಳ್ಳೋ ಮೊದ್ಲು ಅವರು ಡ್ರಿಂಕ್ಸ್ ಮಾಡ್ತಾರೆ, ಬರ್ತಾರೆ. ಯಾರು ಮೇಡಮ್ ಔಟ್ ಆಫ್ ಔಟ್ 100% ಯಾರು ಸರಿ ಇರಲ್ಲ ಮೇಡಮ್, 100% ಯಾರು ಕೆಟ್ಟಿರಲ್ಲ ಮೇಡಮ್. ಎಲ್ಲರೂ ಡ್ರಿಂಕ್ಸ್ ಮಾಡ್ತಿರಂಗಿಲ್ಲ, ಎಲ್ಲರೂ ಮನೆ ಹಾಳು ಮಾಡ್ತಿರಲ್ಲ ಮೇಡಮ್. ಅವ್ರಿಗೂ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ಯಶವಂತ್ ಅವ್ರೆ. ಹೇಳ್ರಿ. ನೀವ್ ಹೇಳ್ರಿ ಸರ, ಏನ್ ಹೇಳ್ತಿರ್ರಿ? ಅಲೋ, ಈಗ ಕರೆಂಟಿನ ಬಗ್ಗೆ ರೀ, ಕರೆಂಟ್ 200 ಯೂನಿಟ್ ನಿಮ್ಮ ಆಟಾನು ಫ್ರೀ ಅಂದ್ರೆ ಇಲ್ಲಿ ನಮ್ ಕಡೆ ಹುಬ್ಳಿ ತಾಲೂಕ್ದಾಗ 50 ಯೂನಿಟ್ನು ಆಗಿಲ್ರಿ. ಬಿಲ್ ಬಂದೈತೆ? 50 ಯೂನಿಟ್ ಮ್ಯಾಲ ಹೋಗೋದು ರೊಕ್ಕ ತಗೊಳಕತ್ತಾರಿ. ಈಗ ಹೆಂಗ್ರಿ ಮೇಡಮ್? ಅದೇಂಗ ಹಂಗ್ ಬರಂಗಿಲ್ವಲ್ಲ, 200 ಯೂನಿಟ್ ಇದ್ರೆ ಮಾತ್ರ ಅದು. ಅಲ್ಲಿಂದ ಜಾಸ್ತಿ ಆದ್ರೆ ಇಲ್ಲ, ಈಗ 50 ಯೂನಿಟ್ 49 ಯೂನಿಟ್ ಮ್ಯಾಲ ಆತಂದ್ರೆ ರೊಕ್ಕ ತಗೊಳಕತ್ತಾರಿ. ಇವ್ರು ಹೇಳಿದ್ರೆ ಸರ್ಕಾರದವ್ರು ಹೇಳಿದ್ರೆ. ನೀವು ಅರ್ಜಿ ಹಾಕಿ ಅದನ್ನ ಅರ್ಜಿ ಎಲ್ಲ ಹಾಕಿದ್ರೇನ್ರಿ? ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ರೇನ್ರಿ ಫಸ್ಟ್? ಕೊಟ್ಟೇವ್ರಿ. ಅದು ಈಗಾಗಿದ್ದು ಒಂದ್ಸಲ ಆಯ್ತಾ ಅಥವಾ ಎಲ್ಲ ಸಲನು ಹಿಂಗೆ ಆಗಿದ್ಯೇನ್ರಿ? ಫಸ್ಟ್ 6 ತಿಂಗಳ ಏನಾಗಿದ್ದಿಲ್ರಿ, 6 ತಿಂಗಳಿಂದ ಇದ್ದ ಚಲೋ ಆಗೈತ್ರಿ ಮೇಡಮ್. ಆ ಮಧ್ಯದಲ್ಲಿ ಏನಾದ್ರು ಜಾಸ್ತಿ ಆಗಿತ್ತಾ? ಇಲ್ಲ, ಎಲ್ಲ ಅವಾಗಿನ ಎಷ್ಟು ಮಿನಿಟ್ ಆಕೈತಿ ಅಷ್ಟೇ ಮಿನಿಟ್ ಆಕೈತ್ರಿ. 4-5 ಮಿನಿಟ್ ಅಂತ ಎಷ್ಟು ಕಡಿಮೆ. ನೀವು ಅಲ್ಲಿ ಕೇಳಿದ್ರೆ ಸರ್ಕಾರ ಇಷ್ಟ ಕೊಟ್ಟೈತಿ, ನಿಮ್ಗ 200 ರೂಪಾಯಿ ಅಷ್ಟ ಕೊಟ್ಟೈತಿ, 300 ರೂಪಾಯಿ ಅಷ್ಟ ಕೊಟ್ಟೈತಿ, ಅದ್ರ ಮ್ಯಾಲ ಬಂದಿದ್ದೆಲ್ಲ ನಿಮ್ಗ ಅಂತಾರಿ. ಅಷ್ಟೇ 200 ಯೂನಿಟ್ ಅಷ್ಟೇ, ಅದ್ರ ಮೇಲೆ ಬಂತು 200 ಯೂನಿಟ್ ಇಲ್ಲ ನಿಮ್ಗ ಅಂತಾರಿ ಅವ್ರ. ಅಂದ್ರೆ ಇಲ್ಲ ಅಂದ್ರೆ ಜಾಸ್ತಿ ಇರ್ಬೇಕು ಅಂದ್ರಿ. ನಮ್ದು ಜಾಸ್ತಿ ಇಲ್ಲ ಇಲ್ರಿ, 50-52 ಯೂನಿಟ್ ಆಕೈತಿ ನಮ್ದು ತಿಂಗಳಿಗೆ. ಓಕೆ ಅಂದ್ರೆ ನೀವು ಮೊದ್ಲು ಯೂಸ್ ಮಾಡೋದಕ್ಕಿಂತನೂ ಜಾಸ್ತಿ ಆಗಿದ್ರೆ ಅದು
ಚಾರ್ಜಸ್ ಆಗುತ್ತೆ. ಇಲ್ರಿ ಇಲ್ಲ ಮೊದಲ 40 45 50 ಮಟ್ಟ ಹೋಗ್ತೈತ್ರಿ. ಈಗ 52 53 ಮಟ್ಟ ಹೋಗ್ತೈತ್ರಿ ಮೇಡಮ್. ಇವಾಗ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಿದ್ದೀರೇನ್ರು? 3-4 ಮಿನಿಟ್ ಅಂತ ಹೆಚ್ಚ್ರಿ. ಇವ್ರು ಹೇಳಿದ್ದು 200 ಮಿನಿಟ್ ಮತ್ತೆ ಅಲ್ರಿ ಇನ್ನೊಂದ್ಸಲ ಮೇಡಮ್. ಹಾಕಿ ಸರ್. ಆಯ್ತು, ಮತ್ತೆ ಇನ್ನೊಂದ್ಸಲ ಹಾಕಿ, ಅರ್ಜಿ ಹಾಕಿ. ಈಗ ಅದೇ ಪರಿಷ್ಕರಣೆ ಆಗ್ತಾ ಇರೋದು, ಈಗ ಇನ್ನೊಂದ್ಸಲ ಅರ್ಜಿ ಹಾಕಿ. ನಮಸ್ತೆ ರವಿ ಶರ್ಮಾ ಅವ್ರೆ. ಹೌದು. ನಮಸ್ತೆ ನಮಸ್ತೆ. ನಮಸ್ಕಾರ, ಹೇಳಿ. ಏನ್ ಹೇಳ್ತೀರಿ? ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆಯಲ್ಲ. ಅದೇ ರೀ ಮೇಡಮ್, ನನಗೆ ಒಂದು ID ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳಿದ್ದಾರೆ, ಪಾನ್ ಕಾರ್ಡ್ ಕೇಳಿದ್ದಾರೆ, ಮತ್ತೆ ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ. ನಾವು ಬ್ರಾಹ್ಮಿಸಿದೀವಿ. ಏನ್ ಕೇಳಿದಾರೆ? ಜಾತಿ ಸರ್ಟಿಫಿಕೇಟ್ ಮಾಡಿ ಇನ್ನೇನ್ ಕೇಳಿದಾರೆ? ID ಕಾರ್ಡ್ ಕೇಳಾರೆ, ಆಧಾರ್ ಕಾರ್ಡ್ ಕೇಳಾರೆ, ಹಾ, ಆಮೇಲೆ BPL ಕಾರ್ಡ್ ಕೇಳಿದ್ದಾರೆ, ಓಕೆ. ಜಾತಿ ಸರ್ಟಿಫಿಕೇಟ್ ಕೇಳಿದಾರಲ್ಲ. ಜಾತಿ ಸರ್ಟಿಫಿಕೇಟ್ ನಾವು ತಹಸೀಲ್ದಾರ್ ಜೊತೆಗೆ ನಾವು ಏನೇನು ಕೇಳಕತ್ತಾರ್ರಿ, ಏನ್ ಕೊಡಿ ಹೆಂಗ್ ಮಾಡ್ಬೇಕ್ರಿ ಮೇಡಮ್? ಅಲ್ಲ, ಜಾತಿ ಸರ್ಟಿಫಿಕೇಟ್ ಯಾಕೆ ಬಂತು ಇಲ್ಲಿ? ಅವ್ರು ಅದೇ ಕೇಳಾರ್ರಿ, ಇವತ್ತು ಟಿವಿ ತೋರಿಸ್ತಾ ಇದ್ದಾರೆ ಜಾತಿ ಸರ್ಟಿಫಿಕೇಟ್ ಬೇಕಂದ್ರೆ. ಇಲ್ಲ ಇಲ್ಲ ಇಲ್ಲ, ವೋಟರ್ ID ಕಾರ್ಡ್, ಆಧಾರು, BPL ಕಾರ್ಡು ಇಷ್ಟಿದ್ರೆ ಸಾಕು ನೋಡಿ. ಆಧಾರ್ ಕಾರ್ಡ್ ಮತ್ತೆ ಏನ್ರಿ ಮೇಡಮ್? ವೋಟರ್ ID ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆಯಾ? ಇದೆ ಮೇಡಮ್, ಇದೆ. BPL ಕಾರ್ಡ್ ಇದೆಯಾ? ಬಾಡಿ ಮನೆ ಇದೀನಿ, ನಡೀತದೆ. ಬಾಡಿ ಮೇಲೆ 10 ವರ್ಷ ಆಯ್ತು, ಬಾಡಿ ಮನೆ ಇದೀನಿ ನಾನು. ಅಲ್ಲ, ಬಾಡಿಗೆ ಮನೇಲಿ ಇರಿ. BPL ಕಾರ್ಡ್ ಇದೆಯಾ? ಇದರಿ ಮೇಡಮ್. ಮತ್ ಬಿಡಿ, ಮತ್ ಯಾಕೆ ವರಿ ಮಾಡ್ತೀರಿ? ಬಿಡಿ, ಬಿಟ್ಟಾಕಿ, ವರಿ ಮಾಡಬೇಡಿ. ಲಾಸ್ಟ್ ಟೈಮ್ ನಮ್ಗೆ ರೊಕ್ಕ ಬಂದಿತ್ತು. ಲಾಸ್ಟ್ ಟೈಮ್ ಇದೆಲ್ಲ ಕೇಳಿಲ್ಲ, ಅವ್ರೆಲ್ಲ ಕೇಳಿ ಇದುವರೆಗೆ ಕರೆಕ್ಟ್ ಇಲ್ಲ ಇಲ್ಲ, ಲಾಸ್ಟ್ ಟೈಮು ಕೂಡ ಕೇಳಿದ್ರು. ಲಾಸ್ಟ್ ಟೈಮು ಕೂಡ ನೀವು ಕೇಳಿದ್ರು. ಲಾಸ್ಟ್ ಟೈಮುನು ಅದ ಸೇಮ್ ಇದಿದೆ ಕೇಳಿದ್ರು. ಸೊ ಲಾಸ್ಟ್ ಟೈಮ್ ಏನ್ ಕೇಳಿದ್ರು ಅದನ್ನೇ ಈ ಸಲನು ಕೇಳ್ತಾ ಇರೋದು. ಈಗ 10 ಕಾಲಮ್ ಏನೋ ಇಟ್ಟಾರ, 10 ಕಾಲಮ್ಸ್ ಏನೋ ಇಟ್ಟಾರ, ಅದ್ರ ಏನೋ ಬರ್ತಾ ಇದ್ದಾರೆ, ಅದಕ್ಕೆ ನಾ ಕೇಳಿದ್ರಿ ಮೇಡಮ್. ಇಲ್ಲ ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅದೇ ತರನೇ ಈ ಸಲನು ಕೂಡ ಏನಾದರೂ ಮಿಸ್ ಆಗಿಬಿಟ್ಟಿದ್ರೆ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಷ್ಟೇ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಕೂಡ ಸಿದ್ಧರಾಗಿದ್ದಾರೆ. ನಮಸ್ತೆ ನಾರಾಯಣ ಸ್ವಾಮಿ ಅವರೇ. ನಮಸ್ತೆ, ಏನ್ ಹೇಳ್ತೀರಿ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ? ಗ್ಯಾರಂಟಿ ಮಾಡ್ಬೇಕು ಮೇಡಮ್. ಯಾಕಂತಂದ್ರೆ ಇವಾಗ ದೊಡ್ಡ ಶ್ರೀಮಂತರೆಲ್ಲ ತಗೋತಾರೆ. ಅಕ್ಕಿ ಬಂದ್ರೆ ಅಕ್ಕಿನೂ ಎಲ್ಲ ತಗೋತಾರೆ, ಎಲ್ಲ ಇರುತ್ತೆ. ಅದ ಪರಿಶೀಲನೆ ಮಾಡಿ ಯಾರು ಬಡವರು ಇರ್ತಾರೋ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಬೇಡಿಕೆ ಮೇಡಮ್. ಓಕೆ, ಇಷ್ಟನಾ ನಿಮ್ಮ ಬೇಡಿಕೆ? ಹ್ಞೂ ಮೇಡಮ್. ಅದು ಆಮೇಲೆ ಈಗ ನಮ್ಮ ತಾಯಿ ಇದ್ರು ತೀರೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರದ್ದು ನಮ್ಗೆ ಬರ್ತಾ ಇಲ್ಲ, ನಾನು ತಗೋತಾನೂ ಇಲ್ಲ. ಈಗ ನೆಕ್ಸ್ಟ್ ನಮ್ಮ ಮಿಸಸ್ಗೆ ಹಾಕ್ಬೇಕು ಅಂದ್ರೆ ಅರ್ಜಿ ತಗೋತಾ ಇರ್ಲಿಲ್ಲ. ಇವಾಗ ಕೊಟ್ರೆ ತಗೋತಾರಲ್ಲ ಮೇಡಮ್, ನಮಗ್ ಬರುತ್ತಲ್ಲ, ಅನುಕೂಲವಾಗುತ್ತೆ ಅಂತ ನಾನು. ಹಿಂಗ ಅನುಕೂಲ ಆಯ್ತು ನಿಮಗೆ ಈಗ? ಈಗ ಪರಿಷ್ಕರಣೆ ಮಾಡೋದು ನಿಮಗೆ ನೋಡಿ ಹಿಂಗ ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗುತ್ತೆ ಮೇಡಮ್. ಈಗ ನಮ್ಮ ತಾಯಿ ಹೊಸ ಅರ್ಜಿ ಕೊಟ್ರೆ ತಗೋತಾ ಇಲ್ಲ ಅಂತಂದ್ರು. ಈಗ ಪರಿಷ್ಕರಣೆ ಮಾಡಿ ಹೊಸ ಕೊಡ್ತೀವಲ್ಲ ಮೇಡಮ್, ನಮ್ಗೆ ಅನುಕೂಲ ಆಗುತ್ತೆ ಮೇಡಮ್. ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೇನೆ ಮೇಡಮ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಈಗಾಗಲೇ ಬಹಳಷ್ಟು ರೀತಿಯಾಗೂ ಕೂಡ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ನೀವೆಲ್ಲರೂ ಕೂಡ ಮಾತನಾಡಿದ್ರಿ. ಜೊತೆಗೆ ಗ್ಯಾರಂಟಿ ಪರಿಷ್ಕರಣೆಯಿಂದ ಒಂದು ಲಾಭ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿವರೆಗೂ ಕೂಡ ಏನು ಆಗ್ತಾ ಇತ್ತು, ಪೋಲ್ ಆಗ್ತಾ ಇತ್ತು, ಯಾರ್ಯಾರೋ ಅಕೌಂಟ್ಗಳಿಗೆ ಈಗಷ್ಟೇ ಕಳೆದ ಕಾಲರ್ ಒಬ್ಬರು ಮಾತನಾಡಿದರು, ತುಂಬ ಶ್ರೀಮಂತರು ಕೂಡ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಅಂತ. ಸೊ ಅವೆಲ್ಲವೂ ಕೂಡ ಒಂದು ಸ್ವಲ್ಪ ಫಿಲ್ಟರ್ ಆಗುತ್ತೆ. ಜೊತೆಗೆ ಸರ್ಕಾರಕ್ಕೂ ಒಂದು ಭಯ ಇತ್ತು, ಎಲ್ರಿಗೂ ಹೋಗ್ತಾ ಇದೆ, ಎಲ್ಲ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಹೇಳಿ. ಸೊ ಅರ್ಹ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಮಿಸ್ ಆಗಿದ್ರೆ ಮತ್ತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ಬೋದು. ಭಾಳಷ್ಟು ಡೌಟ್ಸ್ ಇದೆ, ಬಿಟ್ಟೋಗ್ಬಿಟ್ರೆ ಏನು ಮಾಡಬೇಕು ಅಂತ ಹೇಳಿ. ಸೊ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ಮತ್ತೆ ಅಪ್ಲಿಕೇಶನ್ ಹಾಕಿ ಮತ್ತೆ ನೀವು ಫಲಾನುಭವಿಗಳಾಗ್ಬೋದು ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.